MCQ questions for second PC. ಆಲ್ರೆಡಿ ಅಪ್ ಟು 25 MCQ ಕಳಿಸಿದ್ದೇನೆ. ಚಾಪ್ಟರ್ ವೈಸ್ ಕಳಿಸ್ತಾ ಇದ್ದೇನೆ. ಪ್ರತಿಯೊಂದು ಚಾಪ್ಟರ್ದು ಬರ್ತಕ್ಕಂಥ ಇಂಪಾರ್ಟೆಂಟ್ MCQ ಕ್ವೆಶನ್ಸ್, ಅಟ್ ದ ಸೇಮ್ ಟೈಮ್ ಹಾರ್ಟ್ ಕ್ವೆಶನ್ಸ್ ಯಾವ್ದು ಬೇಕಾದರೂ ಕೇಳಿ. ಚಾಪ್ಟರ್ ವೈಸ್ ನಾನೇನು ಕಳಿಸ್ತೇನೆ ಅದನ್ನು ವರ್ಕೌಟ್ ಮಾಡಿ 100% ನೀವು 80ಗೆ 80 ತೆಗಿಬೋದು. ಈಗ ಒಂದು ಫಾರ್ಮುಲಾ, ಒಂದು ಐಡಿಯಾ ಕೊಡ್ತೀನಿ ನಾನು. ನೋಡಿ, ಸಪೋಸ್ ನಾನು 50 ಮಾರ್ಕ್ಸ್ ಬಂದರೆ ಸಾಕು ಸರ್ ಅಂತಕ್ಕಂಥ ವಿದ್ಯಾರ್ಥಿಗಳು ಇರ್ತೀರಿ. 50 ಬರುತ್ತೆ ಸರ್ ಅಂದರೆ ನೀವು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ನೋಡಿ, ನಾನೇನು ಹೇಳ್ತೀನಿ ಅದನ್ನು ಫಾಲೋ ಅಪ್ ಮಾಡಿ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಈಸಿ ಇರುತ್ತೆ ಓದ್ ಕಡೆ. 50 ಮಾರ್ಕ್ಸ್ ಬಂದರೆ ಸಾಕು ಸರ್, ನಾನು ಫೇಲ್ ಆಗ್ಬಿಡ್ತೀನೋ ಆ ಥರ ಭಯ ಇರೋರು ನಾನು ಏನು ಹೇಳ್ತೇನೆ ಅದನ್ನು ಓದ್ ಕಡೆ 50 ಅಬೋವ್ ಬರುತ್ತೆ. 50 ಅಬೋವ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಓದ್ ಕಡೆ. ಮೆಟ್ರಿಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್, ಮೆಟ್ರಿಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ನಾನೇನು ಹೇಳ್ತೀನಿ ಅದನ್ನು ಓದಿ ಫಸ್ಟು. ನಾನು ಭಯ ಇರತಕ್ಕಂಥವ್ರು, ನಾನು ಎಲ್ಲಿ ಫೇಲ್ ಆಗ್ಬಿಡ್ತೀನೋ ಅಂತಕ್ಕಂಥ ಭಯ ಇರೋರು ನಾನೇನು ಹೇಳ್ತೀನಿ ಅಷ್ಟು ಓದಿ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಓದಿ, ಈಸಿ ಇರುತ್ತೆ. ಮೆಟ್ರಿಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಓದಿ, ಈಸಿ ಇರುತ್ತೆ, ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ವೆಕ್ಟರ್ಸ್ ಓದಿ, ವೆಕ್ಟರ್ಸ್ ಓದಿ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಓದಿ, ಮೆಟ್ರಿಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಓದಿ, ವೆಕ್ಟರ್ಸ್ ಓದಿ. ಇದು ಹೆಂಗೆ ಅಂದರೆ ವೆಕ್ಟರ್ಸ್ ಕೂಡೋದು ಕಳೆಯೋದು ಮ್ಯಾಗ್ನಿಟ್ಯೂಡು ಬಂದೋಯ್ತು. ಮತ್ತು 3D ಓದಿ. 3D ಯಾಕೆ ಕೇಳ್ತೀನಿ ಅಂದರೆ ಡಿಟರ್ಮಿನೆಂಟಲ್ಲಿ ಥರ್ಡ್ ಆರ್ಡರ್ನ ಎಕ್ಸ್ಪೆನ್ಷನ್ ಮಾಡೋದು ಬಂತು ಅಂದರೆ ಸುಮಾರು ನಿಮಗೆ ಮಾರ್ಕ್ಸ್ ಬಂದ್ಬಿಡುತ್ತೆ. ಓಕೆ, ನೀವು ಇಷ್ಟು ಓದಿರೇ ನಿಮಗೆ 50 ಕಂಪಲ್ಸರಿ. ಅದ್ರ ಜೊತೆಗೆ ಒಂದು LPP ಗ್ರಾಫ್ ಹಾಕಿ. ನೀವು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಓದಿದ್ದೀರಿ, ಮೆಟ್ರಿಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಓದಿದ್ದೀರಿ, ವೆಕ್ಟರ್ಸ್ ಓದಿದ್ದೀರಿ, ಮತ್ತು LPP ಓದಿದ್ದೀರಿ, 3D ಓದಿದ್ದೀರಿ ಅಂದರೆ MCQ ಒಂದು 8-10 ಕವರ್ ಆದೇ ಆಗುತ್ತೆ. ಮಿನಿಮಮ್ 6-7 ಅಂತೂ ಬಂದೇ ಬರುತ್ತೆ. 50 ಮಾರ್ಕ್ಸ್ ಕವರ್ ಆಗೇ ಹೋಯ್ತು. ಓಕೆ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಫೇಲ್ ಆಗ್ತೀನೋ ಅನ್ನೋ ಭಯ ಇರ್ತಕ್ಕಂಥವ್ರು ಮಾತ್ರ 50ಗೆ ನಾನು ಹೇಳಿರ್ತಕ್ಕಂಥದ್ದನ್ನ ಓದಿ 100% ಸಕ್ಸಸ್ ಆಗ್ತಾರೆ. ಸರ್ 60 ಅಬೋವ್ ಬರಬೇಕು ಸರ್, 60 ಅಬೋವ್ ಬರಬೇಕು, 60 ಬರಬೇಕು, 60 ಅಬೋವ್ ಬರಬೇಕು. ಇದ್ರ ಜೊತೆಗೆ ಒಂದು ಸ್ವಲ್ಪ ಡಿಫರೆನ್ಷಿಯೇಷನ್ ಅದು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ನಾನು ಹೇಳಿರೋ ಕ್ವಶನ್ಸ್ ಓದಿದ್ರೆ ಸಾಕು. ನೀವು ಪ್ರಾಡಕ್ಟ್ ರೂಲ್ ಬರಲಿ ಕಂಪಲ್ಸರಿ. y = x ಪವರ್ x, x ಪವರ್ sin x ಪ್ರಾಬ್ಲಮ್ ಓದ್ಕೊಳ್ಳಿ. x² + y² = 6 ಈ ಥರ ಪ್ರಾಬ್ಲಮ್ ಓದಿ. ಈಗ 3x - 5y = cos y ಈ ಥರ ಪ್ರಾಬ್ಲಮ್ ಓದಿ. ಡಿಫ್ರೆನ್ಷಿಯೇಷನ್ನು y = x ಪವರ್ sin x ಪ್ಲಸ್ ಕಾಸ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಎಕ್ಸ್ ಈ ಪ್ರಾಬ್ಲಮ್ ಓದ್ಕೊಳ್ಳಿ. ಮೆಟ್ರಿಕ್ಸಲ್ಲಿ ಇನ್ವರ್ಸ್ ಆಫ್ AB ಆಲ್ರೆಡಿ ನಾನು ಮೆಟ್ರಿಕ್ಸ್ ಓದ್ಕೊಳ್ಳಿ ಅಂತ ಹೇಳಿರೋದ್ರಿಂದ 60 ಮಾರ್ಕ್ಸ್ ಬರಲೇಬೇಕು, ಅದ್ರ ಮೇಲೆ ಬರಬೇಕು ಅನ್ನೋರ್ಗೂ ನಾನು ಹೇಳ್ತಾ ಇದ್ದೇನೆ. ಇನ್ವರ್ಸ್ ಆಫ್ AB = ಇನ್ವರ್ಸ್ ಆಫ್ B × ಇನ್ವರ್ಸ್ ಆಫ್ A ಪ್ರಾಕ್ಟೀಸ್ ಮಾಡಿ. 60 ಮಿನಿಮಮ್ 60 ನಿಮಗೆ ಅನುಮಾನನೇ ಇಲ್ಲ. ನಾನು ಹೇಳ್ತಕ್ಕಂಥ ಪ್ರಾಬ್ಲಮ್ಸ್ ಓದಿರ. ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸ್ ಒಂದು ಓದಿ. ಜನರಲಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿದೆ ಅಂದರೆ ಬೇರೆ ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟರು ಬಂದೇ ಬರುತ್ತೆ. ಈ ಥರ ಇಂಪ್ಲಿಸಿಟ್ ಫಂಕ್ಷನ್ಸ್ ಕಾನ್ಸೆಪ್ಟ್ ಬಂತು ಅಂದರೆ ಆಟೋಮೆಟಿಕಲಿ ಅವ್ರು ಯಾವ್ಯಾವ ಪ್ರಾಬ್ಲಮ್ ಕೊಟ್ಟರು ಮಾಡೇ ಮಾಡ್ತೀರಿ. ಪ್ಯಾರಾಮೆಟ್ರಿಕ್ ಇಕ್ವೇಷನ್ x = A × t - sin t, y = B × 1 - cos t, ಫೈಂಡ್ dy/dx. 60 ಮಾರ್ಕ್ಸ್ ಅನುಮಾನ ಜಾಸ್ತಿ ಓದೋಕ್ಕೆ ಹೋಗ್ಬೇಡಿ. ಹೆದರ್ಕೊಂಡಂಗೆ ನಾನು ಹೇಳ್ತಕ್ಕಂಥ ಪ್ರಾಬ್ಲಮ್ ಓದಿ ಮಿನಿಮಮ್ 60 ಬರುತ್ತೆ. ಮಿನಿಮಮ್ ಒಂದು ಪ್ರಾಬ್ಲಮ್ ಬೇಕಾದರೆ ಅವಶ್ಯಕತೆ ಇದ್ದರೆ y = tan inverse of x whole square, prove that 1 + x² whole square into y2 plus 2x × 1 + x² y1 minus 2 = 0 ಈ ಥರದ್ದೊಂದು ಪ್ರಾಬ್ಲಮ್ಸ್ ಓದ್ಕೊಳ್ಬೇಕು. 60, 65 100% ಬರುತ್ತೆ. ನೀವು 80ಗೆ 80 ಬರಲೇಬೇಕು ಅಂದರೆ ಇಂಟಿಗ್ರೇಷನ್, ಡಿಫ್ರೆನ್ಷಿಯೇಷನ್ ಪ್ರತಿಯೊಂದು ಓದಬೇಕಾಗತ್ತೆ. ನಾನು 50 ಮಾರ್ಕ್ಸ್ ಬರೋರಿಗೂ ನಾನು ವಿಡಿಯೋ ಕಳಿಸಿರ್ತೇನೆ. ಸರ್ ನನಗೆ 50 ಸಾಕು, ಪಾಸಾದರೆ ಸಾಕು, 50+ ಆದರೆ ಸಾಕು, 60+ ಆದರೆ ಸಾಕು, ನಾನು ಹೇಳಿರ್ತಕ್ಕಂಥದ್ದನ್ನ ಓದಿ ಸಾಕು. ಸರ್ ನನಗೆ 80/80 ಬರಲೇಬೇಕಾ ಸರ್? ನಾನು ಕಳಿಸ್ತಕ್ಕಂಥ ಎಲ್ಲ MCQ ಪ್ರತಿಯೊಂದು ಚಾಪ್ಟರ್ ಬರ್ತಕ್ಕಂಥ ಒಂದೊಂದು ಕ್ವಶನ್ಸ್ಗೆ 10 ಪ್ರಾಬ್ಲಮ್ಸ್ ಕಳಿಸ್ತಾ ಇದ್ದೀನಿ. ಆವಾಗ ನಿಮ್ಗೆ ಯಾವುದೇ ತೊಂದರೆ ಆಗೋಲ್ಲ. 80ಗೆ 80 ಬಂದೇ ಬರುತ್ತೆ.
50+ನವ್ರಿಗೂ ಹೇಳಿದ್ದಾನೆ, 60+ನವ್ರಿಗೂ ಹೇಳಿದ್ದಾನೆ, 80 ಹೇಳಿದ್ದಾನೆ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು GH ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ನೀವು 100% ನಾನು ಹೇಳ್ತಕ್ಕಂಥ ಪ್ಯಾಟ್ರನ್ ಫಾಲೋ ಮಾಡಿ. ಓಕೆ, ಈಗ ನೆಕ್ಸ್ಟು ಈಗ 26ನೇ ಕ್ವಶನ್ನು MCQನಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಲ್ಲಿ ತೊಗೊಂಡಿದ್ದಾನೆ. ಇಫ್ cos of sin inverse of 2/5 plus cos inverse of x is equal to 0, then x is equal to option A 1/5, option B 2/5, option C 0, option D is 1. ನೋಡಿ ಸಿಂಪಲಾಗಿ ಕಾಸ್ ಇಲ್ಲಿ ಬಂದಾಗ ಏನಾಗುತ್ತೆ, ಸೈನ್ ಇನ್ವರ್ಸ್ ಆಫ್ 2/5 ಹಂಗೆ ಇರುತ್ತೆ, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಹಂಗೆ ಇರುತ್ತೆ, ಕಾಸ್ ಇನ್ವರ್ಸ್ ಆಫ್ 0 ಅಂದರೆ π/2. ಇಸ್ ಇಟ್ ಕರೆಕ್ಟ್? ಕಾಸ್ ಇನ್ವರ್ಸ್ ಆಫ್ 0 ಅಂದರೆ π/2. ಅದೇನಾಯಿತು ಫಾರ್ಮುಲಾ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು π/2. ಇದು ಕಂಡೀಷನ್. ಇದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಲ್ಲಿ ಇದು ಪ್ರೂವ್ ಮಾಡಿದ್ದೀವಿ ನಾವು. ಇಲ್ಲಿ ಎಕ್ಸ್ ಎಷ್ಟಿದೆ, 2/5 ಇದೆ. ಹಂಗಾದ್ರೆ ಇಲ್ಲಿ ಎಷ್ಟಿರಲೇಬೇಕು, 2/5 ಇರಲೇಬೇಕು. ವಾಟ್ ಇಸ್ ದ ಆನ್ಸರ್? 2/5 ಇಸ್ ದ ಆನ್ಸರ್. ನೋಡಿ ಎಷ್ಟು ಈಸಿಯಾಗಿ ಬಂದಿದೆ. ಈಸಿಯಾಗಿ ಬರ್ತಾ ಇರುತ್ತೆ, ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡಿ 27ನೇ ಕ್ವಶನ್ನು. ಇಫ್ 3 tan inverse of x plus cot inverse of x is equal to π/2, then x is equal to option A 0, option B 1, option C -1, option D 1/2. ಇಲ್ಲೂ ಫಾರ್ಮುಲಾ ಅಪ್ಲೈ ಮಾಡ್ತೇನೆ. 3 tan inverse of x ಅನ್ನು ನಾನು 2 tan inverse of x plus tan inverse of x plus cot inverse of x is equal to π/2. ಇದ್ರ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಿದೆ, π/2. π/2 ಏನಾಯಿತು, ಕ್ಯಾನ್ಸಲ್. ಉಳಿದಿದ್ದೇನೋ 2 tan inverse of x is equal to 0. tan inverse of x is equal to ಏನಾಗುತ್ತೆ, 0/2 ಆಗುತ್ತೆ, 0. ಅದಕ್ಕೆ x is equal to ಏನಾಯಿತು, tan 0. tan 0 ಅಂದ್ರೇನು, 0. ಆಪ್ಷನ್ ಎ ಇಸ್ 0. ನೋಡಿ ಎಷ್ಟು ಈಸಿಯಾಗಿ ಹೇಳ್ಬೋದು. ನೆಕ್ಸ್ಟ್ 29. ದ ವ್ಯಾಲ್ಯೂ ಆಫ್ ಕಾಟ್ ಇನ್ವರ್ಸ್ ಆಫ್ 1/√x² - 1, mod x greater than 1. Here option A cot inverse of x, option B tan inverse of x, option C secant inverse of x, option D cosecant inverse of x. ನೋಡಿ ಇಲ್ಲೇನು ನಾವು MCQ ಡಿಸ್ಕಸ್ ಮಾಡ್ತಾ ಇದ್ದಾನೆ. ಈ 2 ಮಾರ್ಕ್ಸಲ್ಲೂ ಕೇಳ್ಬೋದು. ಓಕೆ, 3 ಮಾರ್ಕ್ಸಲ್ಲೂ ಕಾನ್ಸೆಪ್ಟ್ ಬರುತ್ತಿದ್ದು. ನೀವು MCQ ಪ್ರಾಕ್ಟೀಸ್ ಮಾಡಿದ್ದೀರಿ ಅಂದರೆ 2 ಮಾರ್ಕ್ಸ್ ಕವರ್ ಆಗುತ್ತೆ, 3 ಮಾರ್ಕ್ಸ್ ಕವರ್ ಆಗುತ್ತೆ. ಓಕೆ, ಈಗ √x² - 1 ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ನೋಡಿ. ಕಾಟ್ ಇನ್ವರ್ಸ್ ಆಫ್ 1/√x² - 1. put x is equal to secant theta. Cot inverse of 1/√. secant square theta minus 1 is nothing but what? tan square theta. ನಾನು ಡೈರೆಕ್ಟಾಗಿ ಬರಿತಾ ಇದ್ದೀನಿ ಅಂದರೆ ನಾನು ಕಳಿಸಿರ್ತಕ್ಕಂಥ ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರತಿಯೊಂದಕ್ಕೂ ಫಾರ್ಮುಲಾಸನ್ನು ಬರೆದೇ ಪ್ರಾಬ್ಲಮ್ಸ್ ಮಾಡಿದ್ದೇನೆ. ಈಗೆಲ್ಲ ಆಲ್ರೆಡಿ ವಿಡಿಯೋದಲ್ಲಿ ಮಾಡಿರೋದ್ರಿಂದ ನೀವು ಯಾರು ನನ್ನ GH ಮ್ಯಾಥ್ಸ್ ಯೂಟ್ಯೂಬ್ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ಫಾಲೋ ಮಾಡ್ತಾ ಇದ್ದೀರಿ ಅವ್ರಿಗೆ ಅರ್ಥವಾಗುತ್ತೆ. ನೋಡಿ, secant square theta minus 1 is nothing but what? tan square theta. get cancel. cot inverse of 1/tan theta ಆಯಿತು. 1/tan theta ಅಂದರೆ cot theta. cot inverse of cot is equal to theta, where theta is equal to what? secant inverse of x. theta is equal to secant inverse of x. Which is option C is the answer. Next 30th. tan inverse of cos x by 1 minus sin x is equal to. ಇದು ಪ್ರಾಬ್ಲಮ್ 2 ಮಾರ್ಕ್ಸಲ್ಲೂ ಬರ್ಬೋದು, 3 ಮಾರ್ಕ್ಸಲ್ಲೂ ಬರ್ಬೋದು. ಅಬ್ಸರ್ವ್ ಮಾಡಿ. ಆಪ್ಷನ್ ಎ π/4 plus x/2, ಆಪ್ಷನ್ ಬಿ π/4 minus x/2, ಆಪ್ಷನ್ ಸಿ π/4 plus x/4, ಆಪ್ಷನ್ ಡಿ π/4 minus x/4. ಬಟ್ ಇದನ್ನು ವರ್ಕೌಟ್ ಮಾಡ್ತೀನಿ ನಾನು. ಇದನ್ನು 2 ಮೆಥಡಲ್ಲಿ ಮಾಡ್ಬೋದು. ನೋಡಿ, ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಆಫ್ ಕಾಸ್ ಎಕ್ಸ್ ಅಂದರೆ cos square x/2 minus sin square x/2. ಒಂದನ್ನು sin square x/2 plus cos square x/2 minus 2 sin x/2 into cos x/2 ಫಾರ್ಮುಲಾ ಹಾಕಿ ಮಾಡ್ಬೋದು. ನಾನು ಇನ್ನೊಂದು ಮೆಥಡಲ್ಲಿ ಹೇಳ್ತೇನೆ, ನೋಡೋಣ. ಇನ್ನೊಂದು ಸೆಕೆಂಡ್ ಮೆಥಡ್, tan inverse ಆಫ್ cos alpha cos x divided by 1 minus sin x. ಇದಕ್ಕೆ ರಿಸಲ್ಟ್ ಕೇಳ್ತಾ ಇದ್ದಾರೆ. ನಾನೇನು ಮಾಡ್ತೀನಿ ನೋಡಿ, tan inverse ಆಫ್ ಕಾಸ್ ಆಲ್ಫಾನ ನಾನು ಸೈನ್ ಆಲ್ಫಾ ಅಂತ ಬರಿತೀನಿ, 1 ಮೈನಸ್ ಸೈನ್ ಆಲ್ಫಾನ ಕಾಸ್ ಆಲ್ಫಾ ಅಂತ ಬರಿತೀನಿ. ಯಾವ ಬೇಸಿಸ್ ಮೇಲೆ ಬಂದಿದ್ದೀರಾ ಸರ್? ವೇರ್ ಆಲ್ಫಾ ಈಸ್ ಈಕ್ವಲ್ ಟು π/2 ಮೈನಸ್ ಎಕ್ಸ್.
ಆಲ್ಫಾ ಈಸ್ ಈಕ್ವಲ್ ಟು ಪೈ ಬೈ ಟು ಮೈನಸ್ ಎಕ್ಸ್. ಕಾಸ್ ಆಫ್ ಪೈ ಬೈ ಟು ಮೈನಸ್ ಎಕ್ಸ್ ಅಂದರೆ ಏನು? ಕಾಸ್ ಆಫ್ ಪೈ ಬೈ ಟು ಮೈನಸ್ ಎಕ್ಸ್ ಈಕ್ವಲ್ ಟು ಸೈನ್ ಆಲ್ಫಾ. ಅಗೈನ್ ಸೈನ್ ಆಫ್ ಪೈ ಬೈ ಟು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಆಲ್ಫಾ. ಟ್ಯಾನ್ ಇನ್ವರ್ಸ್ ಆಫ್ ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಆಫ್ ಸೈನ್ ಆಲ್ಫಾ 2 sin alpha by 2 into cos of alpha by 2 divided by sub multiple angle formula of 1 minus cos alpha 2 sin square alpha by 2. 2 to get cancel, 1 sin cancel ಆಗುತ್ತೆ. ಔಟ್ಸೈಡ್ ಟ್ಯಾನ್ ಇನ್ವರ್ಸ್ ಆಫ್ ಕಾಸ್ ಆಲ್ಫಾ, ಇಲ್ಲಿ 1 sin ಕ್ಯಾನ್ಸಲ್ ಆಗಿದೆ. ಕಾಸ್ ಆಲ್ಫಾ ಬೈ ಸೈನ್ ಆಲ್ಫಾ ಇಸ್ ಬಟ್ ಕಾಟ್ ಆಲ್ಫಾ ಬೈ 2. ನಾವು ಟ್ಯಾನ್ ಇನ್ವರ್ಸ್ ಆಫ್, ಇಲ್ಲಿ ಔಟ್ಸೈಡ್ ಟ್ಯಾನ್ ಇನ್ವರ್ಸ್ ಇದೆ ಅಂದರೆ ಕಾಟ್ನ ಟ್ಯಾನ್ ಮಾಡೋಣ. ಟ್ಯಾನ್ ಆಫ್ ಪೈ ಬೈ ಟು ಮೈನಸ್ ಆಲ್ಫಾ ಬೈ ಟು ಈಸ್ ಈಕ್ವಲ್ ಟು ಪೈ ಬೈ ಟು ಮೈನಸ್ ಆಲ್ಫಾ ಬೈ ಟು ಇಸ್ ದಿ ಬಟ್ 1 ಬೈ 2 ಇಂಟು ಆಲ್ಫಾ. ಆಲ್ಫಾ ಪೈ ಬೈ ಟು ಮೈನಸ್ ಎಕ್ಸ್. ಕ್ಲಿಯರ್ಲಿ ಪೈ ಬೈ ಟು ಮೈನಸ್ ಪೈ ಬೈ 4. 2 ಇಂಟು 2 4 ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಬೈ 2. ಪೈ ಬೈ ಟು ಇಸ್ ದಿ ಬಟ್ 90 ಮೈನಸ್ 45. 90 minus 45 is nothing but 45. 45 is nothing but pi by 4 plus x by 2. What is the answer? Pi by 4 plus x by 2. Which is the answer? Tan inverse of cos x by 1 minus sin x is equal to pi by 4 plus x by 2. Okay? Option A is the answer. Workout ಮಾಡ್ತಾ ಇದ್ದೀನಿ ನೋಡಿ, ನೀವು ವರ್ಕೌಟ್ ಮಾಡಬೇಕು. 31. Tan inverse of root 3 minus cot inverse of minus root 3. Tan inverse of root 3 minus cot inverse of minus root 3 is equal to, ಇದನ್ನು ರಿಪೀಟೆಡಾಗಿ ಕೇಳ್ತಲೇ ಇರ್ತಾರೆ. ಆಪ್ಷನ್ ಎ ಪೈ, ಆಪ್ಷನ್ ಬಿ ಮೈನಸ್ ಪೈ ಬೈ 2, ಆಪ್ಷನ್ ಸಿ 0, ಆಪ್ಷನ್ ಡಿ 2 ರೂಟ್ 3. ವರ್ಕೌಟ್ ಮಾಡ್ತೀನಿ ನೋಡಿ. ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಡೈರೆಕ್ಟಾಗಿ ಹೇಳ್ಬೋದು ಪೈ ಬೈ 3. ಕಾಟ್ ಇನ್ವರ್ಸ್ ಆಫ್ ಮೈನಸ್ ರೂಟ್ 3, ಕಾಟ್ ಇನ್ವರ್ಸ್ ಆಫ್ ಮೈನಸ್ ರೂಟ್ 3. ನೋಡಿ ಕಾಟ್ ಇನ್ವರ್ಸ್ ಬಂದಾಗ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ, ಪೈ ಮೈನಸ್ ಕಾಟ್ ಇನ್ವರ್ಸ್ ಆಫ್ ರೂಟ್ 3. ಪೈ ಮೈನಸ್ ಪೈ ಬೈ 6, ಕಾಟ್ ಇನ್ವರ್ಸ್ ಆಫ್ ರೂಟ್ 3 ಪೈ ಬೈ 6. 6 ಪೈ ಮೈನಸ್ 5, 5 ಪೈ ಬೈ 6. ಕ್ಲಿಯರ್ಲಿ ಪೈ ಬೈ 3 ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಪೈ ಬೈ 3 ಮೈನಸ್ 5 ಪೈ ಬೈ 6. 18 upon LCM 18. 6 pi minus 15 pi is equal to minus 15 plus 6 minus 9 pi by 18. 9 1 9 2. What is the final answer? Minus pi by 2. Minus pi by 2. Option B is the answer. Option B is the answer. ಈಗ ನಾನು ಫಾಸ್ಟಾಗಿ ಯಾಕೆ ಮಾಡ್ತಾ ಇದ್ದೇನೆ ಅಂದರೆ, ನೀವು ಸಿ ಇ ಟಿನಲ್ಲಿ ಜೈನಲ್ಲಿ ನೀವು ಈ ಥರ ಫಾಸ್ಟಾಗಿ ಮಾಡೋದು ಕಲೀಲಿ ಅನ್ನೋ ಉದ್ದೇಶದಿಂದ ಆ ಥರ ಫಾಸ್ಟಾಗಿ ಮಾಡಿ, ನೀವು ಅದೇ ಥರ ಮಾಡಬೇಕು. ನೆಕ್ಸ್ಟ್ 32. ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮಾಡ್ ಎಕ್ಸ್ ಲೆಸ್ ದ್ಯಾನ್ 1 ಈಸ್ ಈಕ್ವಲ್ ಟು, ಆದರೆ ಈ ಪ್ರೀವಿಯಸ್ ವಿಡಿಯೋದಲ್ಲಿ ಇದು ರಿಪೀಟ್ ಆಗಿದೆ. ಆಪ್ಷನ್ ಎ ಎಕ್ಸ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಆಪ್ಷನ್ ಬಿ ಮೈನಸ್ 1 ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಆಪ್ಷನ್ ಸಿ ಮೈನಸ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಆಪ್ಷನ್ ಡಿ ಪ್ಲಸ್ ಎಕ್ಸ್ ಬೈ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇದು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಕಳಿಸಿದ್ದೀನಿ. ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ನೋಡಿ, ರಿಪೀಟೆಡಾಗಿ ಹಾರ್ಡ್ ಕ್ವಶನ್ಸ್ ಅಂತ ಈ ವರ್ಷ ಕೇಳ್ತಾರಲ್ವ, ಅವ್ರ ಹಾರ್ಡ್ ಕ್ವಶನ್ಸ್ ಅಂದರೆ ಯಾವುದನ್ನ ಕೇಳಲಿ. ಸೈನ್ ವರ್ಸ್ ಆಫ್ 1 ಮೈನಸ್ ಎಕ್ಸ್ ಮೈನಸ್ 2 ಸೈನ್ ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ 2, ದೆನ್ ಎಕ್ಸ್ ಈಸ್ ಈಕ್ವಲ್ ಟು ಆಪ್ಷನ್ ಎ 0, 1 ಬೈ 2, ಆಪ್ಷನ್ ಬಿ 1, 1 ಬೈ 2, ಆಪ್ಷನ್ ಸಿ 0, ಆಪ್ಷನ್ ಡಿ 1 ಬೈ 2. ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸೆಂಡ್ ಮಾಡ್ತಾನೆ, ವಾಚ್ ಮಾಡ್ತಾರೆ. 33 ಕ್ವಶನ್ ನೆಕ್ಸ್ಟ್ ವೀಡಿಯೋದಲ್ಲಿ ಸೆಂಡ್ ಮಾಡ್ತಾನೆ. ಓಕೆ, ಥ್ಯಾಂಕ್ ಯು.